ಹ್ಯಾರಿ ಟ್ರೂಮನ್ ಹಿರೋಶಿಮಾ ನಾಗಸಾಕಿ ಮೇಲೆ ಹಾಕಿದ. ಅದಕ್ಕೆ ಆಡಳಿತಗಾರ ತತ್ವಜ್ಞಾನಿ ಆಗಬೇಕು, ಅವನು ಬಹಳ ದೂರದೃಷ್ಟಿ ಹೊಂದಿರಬೇಕು ಅಂತಕ್ಕಂಥದ್ದನ್ನ ಕೂಗನ ನಾವು ಕೇಳ್ತಾ ಇದೀವಿ. ಆ ಕಾರಣದ ಮಕ್ಕಳೇ, ಕೆನಡಿ ಹೇಳಿರೋ ಮಾತು ನೋಡಿ ನಮ್ಗೆ ಎಚ್ಚರಿಕೆ. ಇವತ್ತು ಕಲಿಯಕ್ಕಾಗಲ್ವೇನು ಟ್ರಂಪ್? ವಿ ಶುಡ್ ಎಂಡ್ ದಿ ವಾರ್. ಕೆನಡಿ ಹೇಳಿರೋದು ವಿ ಶುಡ್ ಎಂಡ್ ದಿ ವಾರ್, ಅದರ್ವೈಸ್ ವಾರ್ ವಿಲ್ ಎಂಡ್ ದಿ ಮ್ಯಾನ್ ಕೈಂಡ್. ಈಗ ಆಗ್ತಾ ಇದೆ. ಬೈಬಲ್ ನಲ್ಲಿ ಹೇಳಿದೆ ಮಕ್ಕಳೇ, ಬೈಬಲ್ ಹಿ ಹೂ ಲಿವ್ಸ್ ಬೈ ಸ್ವೋರ್ಡ್ ವಿಲ್ ಬಿ ಪೆರಿಶ್ಡ್ ಬೈ ಸ್ವೋರ್ಡ್. ನಾವೇನು ಹೊಸದಾಗಿ ಹೇಳ್ಬೇಕಾಗಿಲ್ಲ. ಇದನ್ನ ನಿಮ್ಮಂತ ಮಕ್ಕಳು ಗಟ್ಟಿಯಾಗಿ ಮನಸ್ಸು ಮತ್ತು ಹೃದಯಕ್ಕೆ ಬಿತ್ತಿಕೊಂಡು ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಲ್ಲಿ, ನಿಮ್ಮ ಪರಿಸರದಲ್ಲಿ ಶಾಂತಿಯನ್ನ ತರೋದಕ್ಕೆ ಇವತ್ತು ನಾವು ಅನುಕಂಪ ತೋರಿಸ್ಬೇಕು. ನಾವೆಲ್ಲ ಒಂದು ಬಹುದೊಡ್ಡ ಉದ್ದೇಶಕ್ಕಾಗಿ ಇಲ್ಲಿ ಸೇರಿದ್ದೇವೆ. ಈ ಜಗತ್ತಿಗೆ ನಮ್ಮ ಕೂಗು ತಲುಪಲಿ ಅಂತಕ್ಕಂಥ ದೊಡ್ಡ ಆಶಯ ನಮ್ಮದಾಗಿದೆ. ಮಕ್ಕಳ, ನಾವೇನು ಹೊಸದಾಗಿ ಯಾವುದನ್ನು ಸೇರಿಸಬೇಕಾಗಿಲ್ಲ. ಇದು ಗಾಂಧಿ ಆಗಲೇ ಹೇಳಿದ್ದಾರೆ. ಈ ಜಗತ್ತಿಗೆ ಸತ್ಯ, ಅಹಿಂಸೆ, ಗುಡ್ಡ ಬೆಟ್ಟದಷ್ಟೇ ಪುರಾತನವಾದದ್ದು ಅಂತ ಎಲ್ಲವೂ ಇದೆ. ಅದನ್ನು ಅನುಸರಿಸಕ್ ಆಗ್ತಾ ಇಲ್ಲ. ದುಷ್ಟ ಮನಸ್ಸಿನ, ದುಷ್ಟ ವಿಚಾರಗಳ, ದುಷ್ಟ ಬುದ್ಧಿಯ ಜನ ಆಡಳಿತದ ಚುಕ್ಕಾಣಿ ಹಿಡಿದ್ರೆ ಈ ಜಗತ್ತು ಉಳಿಯೋಲ್ಲ. ಅದಕ್ಕಾಗಿ ಬಹುಶಃ ಎರಡು ಅಂಶಗಳನ್ನು ನಾವು ಗಮನಿಸಬೇಕಾಗಿರುತ್ತೆ. ಗಾಂಧಿನ ಇವತ್ತು ಜಗತ್ತಿಗೆ ಅನಿವಾರ್ಯ. ನಾನು ಹೇಳಿರುತ್ತಲ್ಲ ಮಕ್ಕಳೇ, ಮಾರ್ಟಿನ್ ಲೂಥರ್ ಕಿಂಗ್ ಅಮೆರಿಕಕ್ಕೆ ಬೆಳಕು, ಕಪ್ಪು ಜನರಿಗೆ ಬದುಕು ಕೊಟ್ಟಂತಹ ಮಹಾತ್ಮ ಹೇಳಿರುವಂತಹ ಒಂದೇ ಒಂದು ಸೆಂಟೆನ್ಸ್ ಈ ಗಾಂಧಿ ಭವನದಲ್ಲೇ ಆಚರಿಸ್ತದೆ. ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಹಿರಿಯರಾದ 92 ವರ್ಷದ ಡಾಕ್ಟರ್ ಹಂಪ ನಾಗರಾಜ್ ಅವರ, ಪ್ರೊಫೆಸರ್ ಸಿದ್ದರಾಮಯ್ಯ ಇದ್ದಾರೆ, ಅಬ್ದುಲ್ಲಾ ಬಂದಿದ್ದಾರೆ, ಎಲ್ಲ ಸಾಹಿತಿಗಳು, ಮೆನನ್ ಇದ್ದಾರೆ. ಮೆನನ್ನು ಇಡೀ ವಿಶ್ವವನ್ನ ಕಾಲ್ನಡಿಗೆಯಲ್ಲಿ ಸುತ್ತವರೇ ಮಕ್ಕಳೇ. ನಮ್ಮ ವೇಮಗಲ್ ಸೋಮಶೇಖರ್ ಇಂತ ಗಣ್ಯರು, ನಮ್ಮ ಸೆಕ್ರೆಟರಿ ನರೇಂದ್ರ ಅವರು, ಇವೆಲ್ಲ ಸಮ್ಮುಖದಲ್ಲಿ ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಮ್ಮದೇನು ಬಹಳ ಕೂಗು ಅಮೆರಿಕದ ಟ್ರಂಪ್ ತಟ್ಟಲ್ಲ, ಆದರೆ ಪ್ರತಿಯೊಬ್ಬರ ಮನಸ್ಸು ಬದಲಾವಣೆ ಆಗಬೇಕು. ನಾವು ಇಲ್ಲಾಂದ್ರೆ ನಾವು ಮನುಷ್ಯ ಆಗಕ್ಕೆ ಅರ್ಹರಲ್ಲ. ಅದಕ್ಕಾಗಿಯೇ ಮಕ್ಕಳೇ, ರಾಧಾಕೃಷ್ಣನ್ ಹೇಳಿರ್ತಕ್ಕಂಥ ಮಾತು, ಮನುಷ್ಯ ಜನ್ಮ ತಾಳಿರುವುದು ದುಷ್ಟತನಕ್ಕಲ್ಲ, ವಿನಾಶಕ್ಕಲ್ಲ, ಪ್ರೀತಿಗಾಗಿ, ದಯೆಗಾಗಿ. ಅದಕ್ಕೆ ಹುಟ್ಟಿರೋದನ್ನ ಹೊಡಾಡಕ್ಕಲ್ಲ, ಕಚ್ಚಾಡಕ್ಕಲ್ಲ, ಹಿಂಸೆಗಾಲ. ಅದಕ್ಕೆ ಮಾರ್ಟಿನ್ ಲೂಥರ್ ಕಿಂಗ್ ಹೇಳ್ಬಿಟ್ಟಿದ್ದಾರೆ ಮಕ್ಕಳೇ. ಅದೊಂದು ಅಂಶದಿಂದ ಇವತ್ತು ಜಗತ್ತನ್ನ ಆಕರ್ಷಿಸತಕ್ಕಂತ, ಈಗಾಗಲೇ ಪ್ರೊಫೆಸರ್ ಸಿದ್ದರಾಮಯ್ಯ ಹೇಳಿದ್ರು, ನೆಲ್ಸನ್ ಮಂಡೇಲ್ ಅವರ ದೊಡ್ಡ 27 ವರ್ಷ ಜೈಲಲ್ಲಿ ಇದ್ದಂತ ಹೋರಾಟ ಮಾಡಿದವರು. ಅಹಿಂಸೆ ಬಿಟ್ರೆ, ಶಾಂತಿಯನ್ನು ಬಿಟ್ರೆ, ಪ್ರೀತಿಯನ್ನ ಬಿಟ್ರೆ ಜಗತ್ತು ಉಳಿಯೋಲ್ಲ ಮಕ್ಕಳೇ. ಮನುಕುಲ ಅಲ್ಲ, ಪ್ರಾಣಿಕುಲನು ಉಳಿಯೋಲ್ಲ. ಅದಕ್ಕೆ ಮಾರ್ಟಿನ್ ಲೂಥರ್ ಕಿಂಗ್ ಹೇಳಿರೋ ಮಾತು ಇಲ್ಲಿ ನೆನಪಿಸ್ಬೇಕು. ಈ ಗಾಂಧಿ ಭವನದಲ್ಲಿ ನಾವು ನೆನೆಸ್ಬೇಕು. ಅದನ್ನ ಗಂಭೀರವಾಗಿ ನಾವು ಪರಿಗಣಿಸಬೇಕು. ಆತ ಒಂದೇ ಮಾತು ಹೇಳಿದ್ರು, ಗಾಂಧಿ ಜಗತ್ತಿಗೆ ಅನಿವಾರ್ಯ, ಮರೆತರೆ ವಿಶ್ವದ ನಾಶ. ಜಾನ್ ಎಫ್ ಕೆನಡಿ ಹೇಳಿ ಹೋಗಿದ್ದಾನೆ ಮಕ್ಕಳೇ. ಇವೇನ್ ನಾವು ಹೊಸದಾಗಿ ಸೇರಿಸಬೇಕಾಗಿಲ್ಲ. ಟ್ರಂಪ್ ಆಗಲಿ ಅಥವಾ ನೇತಾನ್ಯಾಹು ಇವ್ರು ಯಾರು ಕಲಿದ ಹೋದ್ರೆ ಯಾರು ಉಳಿಯೋಲ್ಲ ಇಲ್ಲಿ. ಅದಕ್ಕಾಗಿ ನಾವು ಹಿರೋಶಿಮಾ ನಾಗಸಾಕಿಯ ಬಗ್ಗೆ ಹೇಳಿದ್ರು ನೋಡಿ. ಹಿರೋಶಿಮಾ ನಾಗಸಾಕಿಯ ಬಗ್ಗೆ ಇವತ್ತು ಮಕ್ಕಳು ಅವ್ರೇನು ಹುಟ್ಟೋಗ ನಾವು ಕೆಟ್ಟವರಾಗಬೇಕು, ನಾಶ ಆಗಬೇಕು ಅಂತ ಹುಡ್ತಾರೇನು, ಅರ್ಜಿ ಹಾಕೊಂಡು ಹುಟ್ಟಿದಿರೇನು? ಇವತ್ತು ಆ ಮಕ್ಕಳು ಹುಟ್ಟತಕ್ಕಂತ ಮಕ್ಕಳು ಅಂಗವಿಕಲರಾಗಿ ಹುಟ್ಟವ್ರೆ ಅಂತ ಯಾವನೋ ಒಬ್ಬ ದುಷ್ಟ ಆಲೋಚನೆಯ ನಾಯಕ ಅವನು ತೀರ್ಮಾನ ಪೆರ್ಲ್ ಹಾರ್ಬರ್ ಮೇಲೆ ಬಾಂಬ್ ಹಾಕಿದ್ದಕ್ಕೆ ಇಂಟರ್ನ್ ಅವನು ಹ್ಯಾರಿ ಟ್ರೂಮನ್ ಹಿರೋಶಿಮಾ ನಾಗಸಾಕಿ ಮೇಲೆ ಹಾಕಿದ. ಅದಕ್ಕೆ ಆಡಳಿತಗಾರ ತತ್ವಜ್ಞಾನಿ ಆಗಬೇಕು, ಅವನು ಬಹಳ ದೂರದೃಷ್ಟಿ ಹೊಂದಿರಬೇಕು ಅಂತಕ್ಕಂಥದ್ದನ್ನ ಕೂಗನ ನಾವು ಕೇಳ್ತಾ ಇದೀವಿ. ಆ ಕಾರಣದ ಮಕ್ಕಳೇ, ಕೆನಡಿ ಹೇಳಿರೋ ಮಾತು ನೋಡಿ ನಮ್ಗೆ ಎಚ್ಚರಿಕೆ. ಇವತ್ತು ಕಲಿಯಕ್ಕಾಗಲ್ವೇನು ಟ್ರಂಪ್? ವಿ ಶುಡ್ ಎಂಡ್ ದಿ ವಾರ್. ಕೆನಡಿ ಹೇಳಿರೋದು ವಿ ಶುಡ್ ಎಂಡ್ ದಿ ವಾರ್, ಅದರ್ವೈಸ್ ವಾರ್ ವಿಲ್ ಎಂಡ್ ದಿ ಮ್ಯಾನ್ ಕೈಂಡ್. ಈಗ ಆಗ್ತಾ ಇದೆ. ಬೈಬಲ್ ನಲ್ಲಿ ಹೇಳಿದೆ ಮಕ್ಕಳೇ, ಬೈಬಲ್ ಹಿ ಹೂ ಲಿವ್ಸ್ ಬೈ ಸ್ವೋರ್ಡ್ ವಿಲ್ ಬಿ ಪೆರಿಶ್ಡ್ ಬೈ ಸ್ವೋರ್ಡ್. ನಾವೇನು ಹೊಸದಾಗಿ ಹೇಳ್ಬೇಕಾಗಿಲ್ಲ. ಇದನ್ನ ನಿಮ್ಮಂತ ಮಕ್ಕಳು ಗಟ್ಟಿಯಾಗಿ ಮನಸ್ಸು ಮತ್ತು ಹೃದಯಕ್ಕೆ ಬಿತ್ತಿಕೊಂಡು ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಲ್ಲಿ, ನಿಮ್ಮ ಪರಿಸರದಲ್ಲಿ ಶಾಂತಿಯನ್ನ ತರೋದಕ್ಕೆ ಇವತ್ತು ನಾವು ಅನುಕಂಪ ತೋರಿಸ್ಬೇಕು. ಅವರೆಲ್ಲರ ಮನಸ್ಸು, ಎಂತ ಮಕ್ಕಳು, ಅಮಾಯಕ ಮಕ್ಕಳು ಅವತ್ತು ಪ್ರಾಣ ಕಳ್ತಾ ಇರ್ತಕ್ಕಂಥದ್ದನ್ನು ನೋಡಿದ್ರೆ ನಾವು ಇವತ್ತು ಜಗತ್ತು ಉಳಿಯೋದಿಲ್ಲ. ಅದಕ್ಕಾಗಿಯೇ ಇವತ್ತು ಒಂದು ಪಾಠ, ಶಾಂತಿ ಉಳಿಯುತ್ತೆ ಮಕ್ಕಳೇ. ಈಗಾಗಲೇ ಪ್ರೊಫೆಸರ್ ಸಿದ್ದರಾಮಯ್ಯ ಹೇಳಿದ್ರು, ಎಲ್ಲರೂ ಸಹ ಶಾಂತಿಗಾಗಿ ಹೋರಾಟ ಮಾಡಿ ಆ ಮಾರ್ಗದಲ್ಲಿ ಅನುಸರಿಸಿ ಯಶಸ್ಸನ್ನು ಕಂಡಿದ್ದಾರೆ. ಯಾರು ಹಿಂಸೆಯನ್ನ, ಯಾರು ದುಷ್ಟತನವನ್ನು ಬದುಕಿರೋ ಜಗತ್ತಲ್ಲಿ ಇವತ್ತು ಉಳಿಯೋದಿಲ್ಲ, ಮನಸ್ಸಿನಲ್ಲೂ ಉಳಿಯೋದಿಲ್ಲ. ಹಿಟ್ಲರ್ ಆಗ್ಬೋದು, ಇನ್ನೊಬ್ಬ ಆಗ್ಬೋದು. ಅದಕ್ಕಾಗಿ ನೆನ್ನೆ ತಾನೇ ನಾನು ಜ್ಞಾಪಿಸ್ಕೊತಿದ್ದೆ, ಈ ಟ್ರಂಪ್ ಜಾಗದಲ್ಲಿ ಏನಾದ್ರೂ ಒಬಾಮಾ ಇದ್ದಿದ್ರೆ ಅಥವಾ ಕೆನಡಿ ಇದ್ದಿದ್ರೆ, ಆ ಪುಣ್ಯಾತ್ಮರು ಇದ್ದಿದ್ರೆ ಇಡೀ ವಿಶ್ವಕ್ಕೆ ಶಾಂತಿಯನ್ನು ಬೋಧಿಸಿದ್ದು. ವಿಶ್ವಸಂಸ್ಥೆ ಅಲ್ಲೇ ಇದೆ. ಅದನ್ನು ನೋಡಿ ಪಾಠ ಕಲಿತೇ ಹೋದ್ರೆ ನಾವು ಉಳಿಯೋದಿಲ್ಲ. ಅದಕ್ಕಾಗಿಯೇ ಮಕ್ಕಳೇ, ನಿಮ್ಮನ್ನೆಲ್ಲ ಸೇರಿಸ್ಕೊಂಡು ಇಲ್ಲಿ ಭಾಷಣ ಮಾಡೋದ್ ಬಿಟ್ಟು ಇಡ್ಡಿ ಕೊಟ್ಬಿಟ್ಟು ಕಳ್ಸಕ್ಕಲ್ಲ ಮಕ್ಕಳೇ. ನಿಮ್ಮ ಮನಸ್ಸಲ್ಲಿ ಒಂದಷ್ಟು ಈ ಉತ್ತಮವಾದಂತ ಬದುಕಿನ ಭಾವನೆಗಳು ಬರ್ಲಿ ಅಂತಕ್ಕಂಥ ಆಶಯದಿಂದ ಗಾಂಧಿ ಭವನ, ಈ ಗಾಂಧಿ ಭವನದಲ್ಲಿ ಏನೆಲ್ಲಾ ಮೆಸೇಜ್ ಅನ್ನ ಇಡೀ ನಾವು ದೇಶಕ್ಕೆ ಕಳಿಸಿರೋದು ನಿಮ್ಗೆ ಆಶ್ಚರ್ಯ ಆಗುತ್ತೆ. ಒಂದು ಮಾತನ್ನ ನಾನು ಹೇಳಿ ಮುಗಿಸ್ತೇನೆ. ಮಾರ್ಟಿನ್ ಲೂಥರ್ ಕಿಂಗ್ ನ ಈ ದೇಶಕ್ಕೆ ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಧಾನಿ ಆದಾಗ ಕರೆಸಿ ಶಾಂತಿಯ ಮೆಸೇಜ್ ಅನ್ನ ಇಡೀ ದೇಶಕ್ಕೆ, ಜಗತ್ತಿಗೆ
ಪ್ರಸರಿಸಲಿಕ್ಕೆ ಕ್ರಮ ಕೈಗೊಂಡವರು ಕೇಂದ್ರದ ಗಾಂಧಿ ಸ್ಮಾರಕ ನಿಧಿಯವರು. ನೆಹರೂರವರ ಆಹ್ವಾನಕ್ಕೆ ಬಂದದ್ದಲ್ಲ ಮಾರ್ಟಿನ್ ಲೂಥರ್ ಕಿಂಗ್. ಗಾಂಧಿ ಭವನ ಆಹ್ವಾನ ಮಾಡಿದ್ದಕ್ಕೆ ಬಂದು ಇಡೀ ಅವರು ಅಲ್ಲಿ ಒಂದು ಭಾಷಣ ಕೇಳಿ, ಗಾಂಧಿಯ ಬಗ್ಗೆ ಡಾಕ್ಟರ್ ಜಾನ್ಸನ್ ಅವರು ಒಂದು ಭಾಷಣ ಕೇಳಿ ಜಗತ್ತಿಗೆ ಬೆಳಕು ಕೊಟ್ಟಂತಕ್ಕದ್ದು. ಅದಕ್ಕೋಸ್ಕರನೇ ಮಕ್ಕಳೇ, ಭಾಷಣ ಮಾಡೋದು ನಿಮ್ಮ ಮನಸ್ಸಿಗೆ ಇಷ್ಟೊಂದು ಘಾಸಿಗೊಳಿಸೋದಲ್ಲ. ದಯಮಾಡಿ ಗಂಭೀರವಾಗಿರ್ಬೇಕು. ಎಲ್ಲಿರ್ತೀವಿ, ಯಾವ ಸಭೆ ಮಾಡಿದ್ದೇವೆ, ನಾವೆಲ್ಲ ಆ ತಂದೆ ತಾಯಿಗಳು ಮಕ್ಕಳನ್ನ ಕಳ್ಕೊಂಡಿರ್ತಕ್ಕಂಥವ್ರು, ಮಕ್ಕಳು ತಂದೆ ತಾಯಿಗಳನ್ನ ಕಳ್ಕೊಂಡಿರ್ತಕ್ಕಂಥವ್ರ ಆತ್ಮಕ್ಕೆ ಶಾಂತಿ ಕೋರೋಣ. ಶಾಂತಿ ಜಗತ್ತಿನಲ್ಲಿ ನೆಲೆಸುವಂತೆ ಏನಾದ್ರೂ ಆ ದುಷ್ಟ ಬುದ್ಧಿಗಳೆಲ್ಲ ಮನಸ್ಸನ್ನು ಪರಿವರ್ತನೆ ಮಾಡೋದು ಆಗ್ಲಿ. ಖಂಡಿತ ಜನ ಏನ್ ಮಾಡ್ತಾವ್ರೆ, ಅಮೆರಿಕದ ಪೌರರು ಇವತ್ತು ಹಿಂಸೆ ಪಡ್ತಾವ್ರೆ. ಅವರು ಅವನ ಕೈಲಿ ಅಧಿಕಾರ ಕೊಟ್ಟು, ಅದಕ್ಕೆ ಹೇಳಿರೋದು ಪ್ಲೇಟೋ, ರೂಲರ್ ಶುಡ್ ಬಿ ಎ ಫಿಲಾಸಫರ್. ದುಷ್ಟನ ಕೈಗೆ ಅಧಿಕಾರ ಕೊಟ್ಬಿಟ್ರೆ ಮುಂದಿನ ಜನಾಂಗ ಉಳಿಸೋದೇ ಇಲ್ಲ. ಆ ಕಾರಣಕ್ಕೋಸ್ಕರನೇ ನಾವೆಲ್ಲ ಮನಸ್ಸು ಮಾಡೋಣ, ನಮ್ಮ ಇತಿಮಿತಿ ಒಳಗೆ ಏನ್ ಸಾಧ್ಯ ಶಾಂತಿಯ ಸಂದೇಶವನ್ನ ಬಿತ್ತೋದಕ್ಕೆ ಸಂಕಲ್ಪ ಮಾಡೋಣ. ಈ ಸಂಕಲ್ಪದಿಂದ ನೀವು ಹೊರ ಹೋಗಿ ಗಾಂಧಿ ಭವನಕ್ಕೆ ಒಂದು ಒಳ್ಳೆಯ ಗೌರವ ಬರ್ತದೆ. ನಾವು ಇರೋದೇ ಅದಕ್ಕಾಗಿ. ಗಾಂಧಿಯ ವಿಚಾರಗಳು ಅಂದ್ರೆ ಶಾಂತಿ, ಜಗತ್ತಿಗೆ ಬೋಧಿಸಿರ್ತಕ್ಕಂಥವ್ರು. ಅದನ್ನಕ್ಕೋಸ್ಕರನೇ ಇವತ್ತು ಈ ಕಾರ್ಯಕ್ರಮವನ್ನ ದಿಢೀರ್ನೆ ಆಯೋಜಿಸಿದ್ದು. ಬಹಳ ಮುಂಚೆನೆ ಆಯೋಜಿಸಬೇಕಾಗಿತ್ತು, ಆಯೋಜಿಸಿದ್ರು. ಆದ್ರೂ ನಾವು ಪಾದಯಾತ್ರೆ ಮಾಡಬೇಕಾಗಿತ್ತು, ಈ ನಗರಕ್ಕೆ ಸಂದೇಶ ಕಳಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಇದೊಂದು ನಾಗರಿಕ ಸಮಾಜದಲ್ಲಿ ಇಂಥ ದುಸ್ಥಿತಿ ಬಂತಲ್ಲ ಅಂತಕ್ಕಂಥ ನಾವು ನಿಜವಾಗ್ಲೂ ಮನನೊಂದು ಅವರಿಗೆ ಎಲ್ಲರಿಗೂ ಶಾಂತಿ ಕೊಡ್ಲಿ, ನೆಮ್ಮದಿ ಕೊಡ್ಲಿ, ಒಳ್ಳೆಯ ಬುದ್ಧಿ ಕೊಡ್ಲಿ ಅಂತ ಪ್ರಾರ್ಥಿಸೋಣ. ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಮ್ಮ ಕಾರ್ಯದರ್ಶಿಯವರು ಎಲ್ಲರೂ ದಿಢೀರ್ನೆ ನಾವೆಲ್ಲ ನಮ್ಮ ನೌಕರ ವರ್ಗ ಎಲ್ಲ ಆಯೋಜಿಸಿದೆ. ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಮಕ್ಕಳಿಗೆ ಜ್ಞಾಪಿಸ್ಕೊಳ್ಳಿ, ಅಲ್ಲಿ ಬರೀ ಶಿಕ್ಷಣ ಸರ್ಟಿಫಿಕೇಟ್ ಕೊಟ್ಟು ನಿಮ್ಗೆ ಪದವಿ ಕೊಟ್ಟು ದುಡಿಯಕ್ಕೆಲ್ಲ ಮಾಡಿರೋದು. ನಮ್ಮ ಅಧ್ಯಕ್ಷರು ಪ್ರತಿ ಸಂಸ್ಥೆಯಲ್ಲೂ ಗಾಂಧಿ ಅಧ್ಯಯನ ಕೇಂದ್ರ, ಬಸವೇಶ್ವರನ ಅಧ್ಯಯನ ಕೇಂದ್ರ, ವಿವೇಕಾನಂದ ಅಧ್ಯಯನ ಕೇಂದ್ರ, ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಅಂತ ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಿನಲ್ಲಿ ಆ ಶಾಂತಿ, ನೆಮ್ಮದಿ, ಹೊಂದಿಕೊಂಡು ಬದುಕುವಂತ ಮನಸ್ಸು ಬರ್ಲಿ ಅನ್ನೋ ಕಾರಣದಿಂದ. ಅಬ್ದುಲ್ ಕಲಾಂ ಅದ್ ಹೇಳಿದ್ರೆ, ಎವ್ರಿ ಇನ್ಸ್ಟಿಟ್ಯೂಷನ್ ಶುಡ್ ಎಸ್ಟಾಬ್ಲಿಷ್ ಸ್ಪಿರಿಚುವಲ್ ಸೆಂಟರ್ಸ್ ಟು ಕ್ರಿಯೇಟ್ ನೋಬಲ್ ಲೀಡರ್ಶಿಪ್. ಅದಕ್ಕಾಗಿ ಮಕ್ಕಳೇ, ನೀವೆಲ್ಲ ಬಂದಿರೋದು ನಿಜವಾಗ್ಲೂ ಸಂತೋಷ. ನಿಮ್ಮ ಧ್ವನಿ, ನಿಮ್ಮ ಮನಸ್ಸು ಇದಕ್ಕೆ ಸ್ಪಂದಿಸಿದ್ದಕ್ಕೆ ನಾವು ಗಾಂಧಿ ಭವನದ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಧನ್ಯವಾದ.